ಇನ್ನೊಂದು ಕಡೆಗೆ ಈ ಜೆಡಿಎಸ್ ನ ವಿಚಾರದಲ್ಲಿ ಎಷ್ಟು ಸೀಟ್ಗಳನ್ನ ಬಿಜೆಪಿ ಬಿಟ್ಕೊಳ್ಳುತ್ತೆ ಅನ್ನುವಂತಹ ವಿಚಾರಕ್ಕೂ ಈಗ ಉತ್ತರ ಸಿಗ್ತಾ ಇದೆ. ಸಿಇಸಿ ಸಭೆಯಲ್ಲಿ ಈ ವಿಚಾರದಲ್ಲೂ ಕೂಡ ಫೈನಲ್ ಡಿಸಿಷನ್ಗೆ ಬರಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೆಡಿಎಸ್ಗೆ 2 ಸೀಟು ಕೊಡೋ ಬಗ್ಗೆ ಅಂತಿಮವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ವರಿಷ್ಠರು ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲಿಗೆ 26+2 ಫಾರ್ಮುಲಾ ಓಕೆ ಅನ್ನುವಂಥದ್ದು ಒಂದು ಗ್ರೀನ್ ಸಿಗ್ನಲ್. ಓಕೆ, ಡೀಟೇಲ್ಸ್ ಕೊಡ್ತಾರೆ ಶಬೀರ್, ಈ ಸೀಟ್ ಶೇರಿಂಗ್ ಫಾರ್ಮುಲಾ 26+2 ನೇ ಫೈನಲೈಸ್ ಆಗುವಂತಹ ಸಾಧ್ಯತೆ ಎಷ್ಟು? ಆಮೇಲೆ ನಾಳೆ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಆ ನಾಳೆ ಇನ್ನೂ ಬಂದಿಲ್ಲ ಟಿಕೆಟ್ ವಿಚಾರ ಅನೌನ್ಸ್ಮೆಂಟ್ ಅಲ್ಲಿ. ನಾಳೆ ಅಟ್ಲೀಸ್ಟ್ ಆಗುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ. ಮಮತಾ, ಬಹುತೇಕ ನಾಳೆ ಸಂಜೆ ಅಷ್ಟೊತ್ತಿಗೆ ಮೊದಲ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ಬಿಜೆಪಿಯ 2ನೇ ಪಟ್ಟಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ಮೊದಲ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದಾವೆ. ಮೊದಲ ಹಂತದಲ್ಲಿ 15ರಿಂದ 17 ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗ್ಬೋದು ಅನ್ನುವಂತ ಮಾಹಿತಿಯನ್ನ ಬಿಜೆಪಿಯ ಉನ್ನತ ಮೂಲಗಳು ಹೇಳಿರುವಂತದ್ದು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುದೀರ್ಘವಾದಂತಹ ಸಭೆಯನ್ನ ನಡೆಸಲಾಯಿತು. ಮುಖ್ಯವಾಗಿ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯು ಕೂಡ ಆಗಿದೆ. ಯಾವೆಲ್ಲ ಹೆಸರುಗಳು ಕ್ಲಿಯರ್ ಇದಾವೆ ಬಹುತೇಕ, ಅಂದ್ರೆ ಕಾಂಪ್ಲಿಕೇಟೆಡ್ ಇರುವಂತ ಕ್ಷೇತ್ರಗಳನ್ನ ಹೊರತುಪಡಿಸಿ ಈ ಬಹಳ ಏನು ಈಗ ಹಾಲಿ ಇರುವಂತ ಸಂಸದರು ಮತ್ತೆ ಯಾರನ್ನ ಸುಲಭದಲ್ಲಿ ಮುಂದುವರಿಸಬಹುದು ಆ ಕ್ಷೇತ್ರಗಳಿಗೆ ಮಾತ್ರ ಮೊದಲ ಹಂತದಲ್ಲಿ ಪಟ್ಟಿ ಬಿಡುಗಡೆ ಮಾಡುವಂತ ನಿರ್ಧಾರಕ್ಕೂ ಕೂಡ ಈಗ ಬರಲಾಗಿರುವಂತದ್ದು. ಇದು ಜೆಡಿಎಸ್ ವಿಚಾರಕ್ಕೆ ಜೆಡಿಎಸ್ಗೆ 2 ಕ್ಷೇತ್ರಗಳು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಸನ ಮತ್ತೆ ಮಂಡ್ಯವನ್ನ ಬಿಟ್ಕೊಡ್ಲಿಕ್ಕೆ ಈಗ ಬಿಜೆಪಿ ತೀರ್ಮಾನ ಮಾಡಿರುವಂತದ್ದು. ಕೋಲಾರದ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಆದ್ರೆ ಕೋಲಾರವನ್ನ ಬಿಜೆಪಿ ತನ್ನಲ್ಲೇ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಟಿಕೆಟ್ ಅನ್ನ ಕೊಡುವಂತಹ ನಿರ್ಧಾರವನ್ನ ಬಿಜೆಪಿ ಮಾಡಿರುವಂತದ್ದು. ಹೀಗಾಗಿ ಅವರು ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಸಿಂಬಲ್ ಅಲ್ಲಿ ಅವರು ಚುನಾವಣೆಯನ್ನ ಎದುರಿಸ್ತಿದ್ದಾರೆ. ಆದಾಗ್ಯೂ ಕೂಡ ಅವರು ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೋಲಾರವನ್ನ ಬಿಟ್ಕೊಡದೆ ಇರ್ಲಿಕ್ಕೆ ಈಗ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ಮುಂದಿನ ಹಂತದಲ್ಲಿ ಜೆಡಿಎಸ್ ನಾಯಕರ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.